2 ನಿಮಿಷದಲ್ಲಿ ಪೇರ್ಸ್ ಅಂದರೆ ಏನು ಅಂತ ತಿಳ್ಕೊಂಡು ಬರೋಣ. ಇಂಡಿಯನ್ ಮಾರ್ಕೆಟ್ನಲ್ಲಿ ನಿಫ್ಟಿ 50 ಆಗಿರ್ಬೋದು, ಬ್ಯಾಂಕ್ ನಿಫ್ಟಿನಲ್ಲಾಗಿರ್ಬೋದು ಆಪ್ಷನ್ಸ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ನ ಮಾಡಿರ್ತೀರ ಅಥವಾ ಸ್ಟಾಕ್ನಲ್ಲಿ ಕೂಡ ಟ್ರೇಡ್ನ ಮಾಡಿರ್ತೀರ. ಆದರೆ ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಪೇರ್ಸ್ ಮೇಲೆ ಟ್ರೇಡ್ನ ಮಾಡಬೇಕಾಗತ್ತೆ. ಈಗ ಪೇರ್ಸ್ ಅಂದರೆ ಏನು ಅಂತ ನೋಡೋಣ. ಇಂಡಿಯಾ ದೇಶದ ಕರೆನ್ಸಿ ಪೇರ್ಗೆ INR ಅಂತ ಕರೀತಾರೆ. USA ದೇಶದ ಕರೆನ್ಸಿ ಪೇರ್ಗೆ USD ಅಂತ ಕರೀತಾರೆ. ಈಗ ಇಂಡಿಯಾ ದೇಶದ ಕರೆನ್ಸಿಯಿಂದ INR ತಗೊಳ್ಳೋಣ, USA ಕರೆನ್ಸಿ ಪೇರಿಂದ USDಯನ್ನು ತಗೊಳ್ಳೋಣ. ಈಗ ಇವೆರಡನ್ನೂ ಸೇರಿಸಿದಾಗ INR USD ಆಗುತ್ತೆ. ಇದಕ್ಕೆ ಪೇರ್ ಅಂತ ಕರೀತಾರೆ. ಇದೇ ರೀತಿಯ ಇನ್ನೂ ಹಲವಾರು ಪೇರ್ಸ್ಗಳಿವೆ ಫಾರೆಕ್ಸ್ ಮಾರ್ಕೆಟ್ನಲ್ಲಿ ಟ್ರೇಡ್ನ ಮಾಡೋಕೆ. ಫಾರ್ ಎಕ್ಸಾಂಪಲ್ AUD JPY. ಇಲ್ಲಿ AUD ಅನ್ನೋದು ಆಸ್ಟ್ರೇಲಿಯನ್ ದೇಶದ ಆಸ್ಟ್ರೇಲಿಯನ್ ಡಾಲರ್ ಆಗಿರುತ್ತೆ. JPY ಅನ್ನೋದು ಜಾಪನೀಸ್ನ ಯೆನ್ ಆಗಿರುತ್ತೆ. ಯೂರೋ USD ಆಗಿರ್ಬೋದು, AUD USD ಆಗಿರ್ಬೋದು, USD JPY ಆಗಿರ್ಬೋದು, USD CAD ಆಗಿರ್ಬೋದು, ಇನ್ನೂ ಹಲವಾರಿವೆ. ಜೊತೆಗೆ INR USD ಪೇರ್ನಲ್ಲಿ INR ಅನ್ನೋದು ಬೇಸ್ ಕರೆನ್ಸಿ ಆಗಿರುತ್ತೆ, USD ಅನ್ನೋದು ಕೋಟ್ ಕರೆನ್ಸಿ ಆಗಿರುತ್ತೆ. ಅಂದರೆ ಯಾವುದೇ ಪೇರ್ಸ್ನಲ್ಲಿ ಮೊದಲನೆಯ ಕರೆನ್ಸಿಗೆ ಬೇಸ್ ಅಂತ ಕರೀತಾರೆ, ಎರಡನೆಯ ಕರೆನ್ಸಿಗೆ ಕೋಟ್ ಅಂತ ಕರೀತಾರೆ. ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.